ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ಲಿ ಯುಎಸ್ ಸೇನಾ ನೆಲೆ ಇದೆ, ಅಲ್ಲಿಗೆ ದಾಳಿ ಮಾಡೋದು. ಈ ಕಡೆ ಸೌದಿ ಅರೇಬಿಯಾದಲ್ಲಿದೆ, ಖತಾರ್ನಲ್ಲಿದೆ, ಬೇರೆ ಬೇರೆ ಪ್ರದೇಶಗಳಲ್ಲಿದೆ, ಇರಾಕ್ನಲ್ಲಿದೆ. ಪರಮಾಣು ಘಟಕದ ಮೇಲೆ ಯಾವಾಗ ಅಮೆರಿಕ ದಾಳಿ ಮಾಡ್ತಲ್ಲ, ಅದಕ್ಕೆ ಇರಾನ್ ಒಂದು ಆಘಾತ ಕೊಟ್ಟಿದೆ. ಕತಾರ್ನ ದೋಹಾದಲ್ಲಿರುವಂಥ ಯುಎಸ್ ಸೇನಾ ನೆಲೆಯ ಮೇಲೆ ನೇರವಾಗಿ ಆಕ್ರಮಣ ಮಾಡಿದೆ. ಸ್ಟ್ರೈಟ್ ಅಟ್ಯಾಕ್, 19 ಮಿಸೈಲ್ಗಳನ್ನು ಹಾರಿಸ್ತು. ಆದರೆ ಅಮೆರಿಕ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಅಲ್ಲಗಲಿಕ್ಕೆ ಸಾಧ್ಯವೇ ಇಲ್ಲ. 19ರಲ್ಲಿ 18 ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ. ನೀವು ನಮ್ಮ ಮೇಲೆ ದಾಳಿ ಮಾಡ್ತಿರಲ್ಲ, ನಾವೀಗ ನಿಮ್ಮ ಸೇನಾ ನೆಲೆಗಳು ಎಲ್ಲೆಲ್ಲಿದೆ ಸರಿಸುಮಾರು ನೋಡಿ. ಈ ದೇಶದಲ್ಲಿ ಅಂದರೆ ಈ ಖತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಕಡೆಗೆ ಇರಾಕ್ ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳಲ್ಲಿ ಸರಿಸುಮಾರು 40,000 ಅಮೆರಿಕನ್ ಸೈನಿಕರಿದ್ದಾರೆ. 40,000 ಅವರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಎಷ್ಟರ ಮಟ್ಟಿಗೆ ಇದೆ ನೋಡಿ. ಯಾಕಂದರೆ ಏನಾದರೂ ಕ್ಷಿಪಣಿಗಳು ಬಿದ್ದಂಥ ಸಂದರ್ಭದಲ್ಲಿ ಯಾವ ಪರಿ ಬೆಂಕಿ ಹತ್ತುತ್ತೆ ಅನ್ನೋಕೆ ಒಂದು ಎಕ್ಸಾಂಪಲ್. ಕತಾರ್ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥ ರಾಷ್ಟ್ರ ಅಂತ ಕುಖ್ಯಾತಿ ಕೂಡ ಇದೆ. ಇದರ ಜೊತೆಗೆ ಅಮೆರಿಕದ ಜೊತೆಗೆ ಅದರ ಸ್ನೇಹ ಕೂಡ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ವಿಮಾನವನ್ನು ಕೂಡ ಕತಾರ್ ಸರ್ಕಾರ ಉಡುಗೊರೆಯಾಗಿ ಕೊಡ್ತಾ ಇದೆ. ನೋಡಿ ಕ್ಷಿಪಣಿಗಳು ಹೆಂಗೆ ಹಾರ್ತಾ ಇದ್ದಾವೆ ನೋಡಿ. ಅಲ್ಲಲ್ಲೇ ಅವನ್ನ ಇಂಟರ್ಸೆಪ್ಟ್ ಮಾಡಲಾಗ್ತಾ ಇದೆ. ಹಾರಿ ಬರ್ತಿರುವಂಥ ರೀತಿ ನೋಡಿ. ದಾಳಿ ಮತ್ತೆ ದಾಳಿಯ ನಂತರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಇರಾನ್ ಸೇನೆ ಅಮೆರಿಕಕ್ಕೊಂದು ಆಘಾತ ಕೊಟ್ಟಿದೆ ಅಂತ. ಅಮೆರಿಕ ಸೇನೆಯ ಮೇಲೆ ಮಾಡುವಂಥ ದಾಳಿ ಇದೆಯಲ್ಲ, ಅದೇನು ಸಾಮಾನ್ಯದ್ದಲ್ಲ. ಯಾಕಂದರೆ ಇಡೀ ವಿಶ್ವವನ್ನೇ ಅಲ್ಲಾಡಿಸುವಂಥ ಶಕ್ತಿ ಇರುವಂಥ ಅಮೆರಿಕಕ್ಕೆ ನೋಡಿ. ಆ B-2 ಬಾಂಬರ್ ಕಥೆಯನ್ನು ನಾವು ಹೇಳ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ಸಜ್ಜಾಗಿರುತ್ತೆ ನೋಡಿ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಯಾವ ಪರಿ ದಾಳಿ ಮಾಡ್ತು. ದೋಹಾ ಪತ್ರಗುಟ್ಟಿದೆ, ಕತಾರ್ನ ರಾಜಧಾನಿ ದೋಹಾ. ಇತ್ತೀಚಿನ ದಿನಗಳಲ್ಲಿ ಕತಾರ್ ಬಹಳ ಪ್ರವರ್ಧಮಾನಕ್ಕೆ ಬರ್ತಾ ಇದೆ.